ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಮೇ ಇಂದ 10th ಮೇವರೆಗೂ ಬರುವಂಥ ದಿನಗಳು ವೃಷಭ ರಾಶಿಯವರಿಗೆ ಏನೆಲ್ಲ ಬರ್ತಾ ಇದೆ ಅಂತ ಹೇಳಿ, ಹಾಗೆ ಅವರ ಒಂದು ಎಮೋಷನ್ಸ್ ಕೂಡ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಇರ್ಬೋದು, ಅಥವಾ ಅವರ ಒಂದು ಜಾಬ್ ಕರಿಯರ್ ಇರ್ಬೋದು, ಏನು ಯೂನಿವರ್ಸ್ ಹೇಳ್ತಾ ಇದೆ, ಗೈಡೆನ್ಸ್ ಏನು ಕೊಡ್ತಾ ಇದೆ ಅನ್ನುವಂಥದ್ದು ಸಿಚುವೇಶನ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಗೆ ರೀಡಿಂಗಿಗೆ ಕನೆಕ್ಟ್ ಆಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಾನು ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಕಾರ್ಡ್ ಬಂದಿದೆ, ಅದನ್ನ ಚೆಕ್ ಮಾಡೋಣ ಏನು ಬರ್ತಾ ಇದೆ ಅಂತ ಹೇಳಿ. ಓಕೆ, ಸ್ವಲ್ಪ ಯಾಕೋ ಸ್ಯಾಡ್ನೆಸ್ ಅಲ್ಲಿ ಇದ್ದೀರಾ ಅನ್ನೋವಂಥದ್ದು ವೃಷಭ ರಾಶಿಯವರು. ಯಾಕೆ ಸ್ಯಾಡ್ನೆಸ್ ಅಲ್ಲಿ ಇದ್ದೀರಾ? ಏನಾಗ್ತಾ ಇದೆ? ಹೀಲ್ ಆಗ್ತಾ ಇದ್ದೀರಾ? ಇಂಟರ್ನಲಿ ಹೀಲ್ ಆಗ್ತಾ ಇದ್ದೀರಾ? ಪ್ರೊಸೆಸ್ ನಡೀತಾ ಇದೆ. ಯಾವ ರೀತಿ ಪ್ರೊಸೆಸ್ ನಡೀತಾ ಇದೆ ಅಂದ್ರೆ, ನಿಮ್ಮ ಒಂದು ಏನು ಪೇನ್ ಇದೆ, ನಿಮ್ಗೆ ಏನ್ ದುಃಖ ಇದೆ, ನಿಮ್ಗೆ ಏನ್ ಲಾಸ್ ಆಗಿದೆ, ಸೊ ಅದ್ರ ಬಗ್ಗೆ, ಅದರಿಂದ ನಿಮ್ಗೆ ಹೀಲ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಪ್ರೊಸೆಸ್ ನಡೀತಾ ಇದೆ. ಆದ್ರೆ ನೀವು ತುಂಬಾ ಡಲ್ ಆಗಿದ್ದೀರಾ, ಸ್ಯಾಡ್ ಆಗಿದ್ದೀರಾ, ಮನಸ್ಸಿಂದ ತುಂಬಾ ನೊಂದ್ಕೊಂಡಿದ್ದೀರಾ. ಆ ಒಂದು ಎನರ್ಜಿ ಅಂದ್ರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಆ ರೀತಿಯಲ್ಲಿ ಇದ್ದೀರಾ ಅನ್ನೋವಂಥದ್ದು ನನಗೆ ಅನಿಸ್ತಾ ಇದೆ. ಗಿವ್ ಯುವರ್ ಸೆಲ್ಫ್ ಟೈಮ್ ಅಂಡ್ ಸ್ಪೇಸ್. ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಸ್ವಲ್ಪ ನಿಮಗಾಗಿ ನೀವು ಟೈಮ್ ಕೊಡಿ, ನಿಮಗಾಗಿ ನೀವು ಸ್ಪೇಸ್ ಕೊಡಿ. ಓಕೆ, ಏನಾಗುತ್ತೆ, ಕೆಲವೊಂದ್ ಸಾರಿ ನಮ್ಮದೇ ಆದಂತ ಕೆಲವೊಂದು ಲೋಕದಲ್ಲಿ ನಾವು ಎಷ್ಟು ಕಳ್ಕೊಂಡ್ಬಿಡ್ತೀವಿ ಅಂತಂದ್ರೆ, ಇನ್ನೊಬ್ರಿಗಾಗಿ ಮಾಡೋದ್ರಲ್ಲಿ ನಮ್ಮ ಪ್ರಯಾರಿಟೀಸ್ ಅನ್ನ ನಾವು ಪಕ್ಕಕ್ಕೆ ಇಡ್ತೀವಿ, ಇನ್ನೊಬ್ರಿಗಾಗಿ ಮಾಡ್ಲಿಕ್ಕೆ ಹೋಗ್ತೀವಿ. ಬಟ್ ಏನಾಗುತ್ತೆ ಅಲ್ಲಿ ತೊಂದರೆಗಳು ಆಗತ್ತೆ. ಯಾಕಂದ್ರೆ ನಾವು ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ಳೋದಿಲ್ಲ. ಸೊ ಅದೇ ಒಂದು ಝೋನ್ ಅಲ್ಲಿ ನಾವು ಆ ಒಂದು ಲೂಪ್ ಅಲ್ಲಿ ಸಿಕ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ, ಅದರಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ. ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಸ್ವಲ್ಪ ಸ್ಪೇಸ್ ಕೊಡಿ, ಸ್ವಲ್ಪ ಟೈಮ್ ತಗೊಳ್ಳಿ. ನಿಮ್ಗೆ ಆ ಒಂದು ಪ್ರೀಶಿಯಸ್ ಟೈಮ್ ನಿಮ್ ಜೊತೆಗೆ ಇತ್ತು ಅಂತಂದ್ರೆ ನಿಮ್ಗೆ ಒಂದು ಸ್ಟ್ರೆಂತ್ ಬರುತ್ತೆ. ಓಕೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೆ ಲಾಸ್ಟ್ ಅಲ್ಲಿ ಕೂಡ ಒಂದು ಮೆಸೇಜ್ ಅನ್ನ ನೋಡೋಣ. ಅಂದ್ರೆ ಎಂಡ್ ಆಫ್ ದಿ ಟೈಮ್, ಈ ಒಂದು 10th ಮೇವರೆಗೂ ನಿಮ್ಮ ಒಂದು ಫೀಲಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕೂಡ ನಾವು ಚೆಕ್ ಮಾಡ್ಕೊಂಡು ಬರೋಣ. ಹಾಗೆ ನೋಡೋಣ ಈಗ ನಿಮ್ಮ ಒಂದು ಓಕೆ, ಕಾರ್ಡ್ಸ್ ತಾನೇ ಶಫಲ್ ಆಗೋಕಿನ ಮುಂಚೆನೆ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಫಸ್ಟ್ ಒಂದು ಕಾರ್ಡ್ ಶಫಲ್ ಮಾಡುವಾಗ ಬಂದಿದೆ, ನಾನು ತಗೊಂಡಿದ್ದೀನಿ. ಅದು ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ಓಕೆ, ನೋಡೋಣ ಫ್ರೆಂಡ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿ. ಕರಿಯರ್, ಜಾಬ್ ಬಗ್ಗೆನೂ ನೋಡೋಣ, ನಿಮ್ಮ ರಿಲೇಶನ್ಶಿಪ್ ಬಗ್ಗೆನೂ ನೋಡೋಣ. ಓಕೆ, ಸೊ ಫಸ್ಟಿಗೆ ನಿಮಗೆ ನೋಡಿ ಎನರ್ಜಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಸ್ಯಾಡ್ನೆಸ್ ಅಲ್ಲಿ ಇದ್ದೀರಾ ಅಂತ ಹೇಳಿ ಬರ್ತಾ ಇದೆ. ಎನರ್ಜಿ ಎಷ್ಟು ಕನೆಕ್ಟ್ ಆಗುತ್ತೆ ನೋಡಿ. ಇಲ್ಲಿ ಪ್ರೆಸೆಂಟ್ ಸಿಚುವೇಶನ್ ನಾನು ನೋಡ್ತಾ ಇರುವಂತದ್ದು ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ಅನ್ಕೊಳ್ತಾ ಇದ್ದೀನಿ. ಹೆಲ್ತ್ ಅಷ್ಟೇನು ಸರಿಯಾಗಿ ಇಲ್ಲ, ಸ್ವಲ್ಪ ಮೇಜರ್ ಹೆಲ್ತ್ ಇಶ್ಯೂಸ್ ನಿಮ್ಗೆ ಬರ್ತಾ ಇದೆ. ಅಂದ್ರೆ ಯಾವುದೋ ಒಂದು ರಾಂಗ್ ಅಡಿಕ್ಷನ್ ಅಲ್ಲಿ ಇದ್ದೀರಾ. ಓಕೆ, ಪ್ರೆಸೆಂಟ್ ಸಿಚುವೇಶನ್ ನಿಮ್ದು ರಾಂಗ್ ಅಡಿಕ್ಷನ್ ಅಲ್ಲಿ ಇದ್ದೀರಾ ಅನ್ನೋವಂಥದ್ದು ನನಗೆ ಅನಿಸ್ತಾ ಇದೆ. ಅದರಿಂದ ನೀವು ಹೊರಗಡೆ ಬರ್ಬೋದು, ನೀವು ಪ್ರಯತ್ನ ಮಾಡಿದ್ರೆ ಹೊರಗಡೆ ಬರ್ಬೋದು, ಬಟ್ ನೀವು ಪ್ರಯತ್ನ ಮಾಡ್ತಾ ಇಲ್ಲ. ಮೇ ಬಿ ಸಮ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ಬೋದು. ಓಕೆ, ಏನಾದರೂ ಅಂದ್ರೆ ಹ್ಯಾಬಿಟ್ಸ್ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಆಲ್ಕೋಹಾಲಿಕ್ ಆಗಿರುವಂಥದ್ದು, ಸ್ಮೋಕಿಂಗ್ ಆಗಿರುವಂಥದ್ದು, ಅಥವಾ ರಾಂಗ್ ಒಂದು ಸಂಗತ್ತಿರುತ್ತೆ, ಅದನ್ನ ನಿಮ್ಮ ಒಂದು ಫ್ರೆಂಡ್ಸ್ ಝೋನ್ ಇರುತ್ತೆ, ಅದರಲ್ಲಿ ಬಟ್ ಒಂದು ಮೇಜರ್ ನಿಮಗೆ ಹೆಲ್ತ್ ಇಶ್ಯೂ ನಡೀತಾ ಇದೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಮತ್ತೆ ನೀವು ಪ್ರಯತ್ನ ಪಡ್ತಾ ಇಲ್ಲ, ಅದರಿಂದ ಹೊರಗಡೆ ನೀವು ಮನ್ಸು ಮಾಡಿದ್ರೆ ಬರ್ಬೋದು, ನೀವು ಬರ್ತಾ ಇಲ್ಲ ಅನ್ನೋವಂಥದ್ದು ನನಗೆ ಅನಿಸ್ತಾ ಇದೆ. ಬಟ್ ಇನ್ ಫ್ಯೂಚರ್ ಅಲ್ಲಿ ನೀವೇನಾದ್ರೂ ಪ್ರಯತ್ನ ಪಟ್ರಿ ಅಂತಂದ್ರೆ ಆ ಒಂದು ಏನು ಆ ಒಂದು ರಾಂಗ್ ಅಡಿಕ್ಷನ್ ಇರ್ಬೋದು, ನೀವು ವರ್ಕ್ ಮಾಡಿದ್ರೆ ಖಂಡಿತ ಅದರಿಂದ ಹೊರಗಡೆ ಬಂದೇ ಬರ್ತೀರಾ. ನನಗೆ ಎನರ್ಜಿ ಅನಿಸ್ತಾ ಇದೆ. ನಿಮ್ಮ ಒಂದು ಇದರಲ್ಲಿ ಏನಂತಂದ್ರೆ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ನನಗೆ ಕಾಣ್ತಾ ಇದೆ. ಅಂದ್ರೆ ಲಿಟ್ರಲಿ ನೀವು ಅದರಿಂದ ಹೊರಗಡೆ ಬರ್ತೀರಾ. ಓಕೆ, ನಿಮ್ಗೆ ಒಂದು ಅವೇಕ್ನಿಂಗ್ ಆಗತ್ತೆ. ಸೊ ಪ್ರಯತ್ನ ಮಾಡ್ತೀರಾ, ತುಂಬಾ ಪ್ರಯತ್ನ ಪಟ್ಟು ಆ ಒಂದು ಎನರ್ಜಿಯಿಂದ ಹೊರಗಡೆ ಬರ್ತೀರಾ. ತುಂಬಾ ಚೆನ್ನಾಗಿರುವಂತ ಹೆಲ್ತ್ ನಿಮ್ದಾಗತ್ತೆ.
ರಿಕವರ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಹೆಲ್ತ್ ರಿಕವರ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ ಬರುವಂತ ದಿನಗಳಲ್ಲಿ. ಡೆಫಿನೆಟ್ ಆಗಿ ರಿಕವರ್ ಆಗತ್ತೆ. ಓಕೆ. ಹಾಗಿದ್ರೆ ನಿಮ್ಮ ಒಂದು ನಿಮ್ಗೆ ಏನು ಗೈಡೆನ್ಸ್ ಮಾಡ್ತಾ ಇದೆ ಯೂನಿವರ್ಸ್ ಅಂತಂದ್ರೆ, ಹೆಲ್ತ್ ವೈಸ್ ನಾನು ನೋಡಿದಾಗ ಇಲ್ಲಿ ಹೆಲ್ತ್ ಚೆನ್ನಾಗಿದೆ. ಬಟ್ ಅಗೇನ್ ಅಂಡ್ ಅಗೇನ್ ನಿಮ್ಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಮೇಲಿಂದ ಮೇಲೆ ಬರ್ತಾ ಇದೆ ಅಂತಂದ್ರೆ ಏನ್ ಮಾಡಿ, ಸ್ವಲ್ಪ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ. ಮೇಜರ್ ಏನಾದ್ರೂ ಆಗಿರ್ಬೋದು, ನಾನು ಇಲ್ಲೇ ಹೇಳಿದೆ. ಓಕೆ, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ ಹೆಲ್ತ್ ವಿಷಯದಲ್ಲಿ ಅನ್ನುವಂಥದ್ದು. ಓಕೆ. ನಾನು ಅನ್ಕೊಳ್ತೀನಿ ಸ್ವಲ್ಪ ನಿಮ್ಗೆ ಏನಾದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂತದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂತದ್ದು ನನಗೆ ಅನಿಸ್ತಾ ಇದೆ. ಓಕೆ, ನೋಡಿ ನಿಮ್ಗೆ ಎಷ್ಟು ರಿಲೇಟ್ ಆಗುತ್ತೆ ನನಗೆ ಹೇಳಿ. ಹ್ಮ್. ಮತ್ತೆ ನಿಮ್ಮ ಒಂದು ಕರಿಯರ್ ಅನ್ನ ನಾನು ನೋಡಿದಾಗ, ಓಕೆ, ಒಂದು ಟ್ರಾನ್ಸ್ಫರ್ಮೇಶನ್ ಬರ್ತಾ ಇದೆ ನಿಮ್ಮ ಕರಿಯರ್ ಅಲ್ಲಿ. ಪೇನ್ಫುಲ್ ಆಗಿರುವಂತ ಟ್ರಾನ್ಸ್ಫರ್ಮೇಶನ್ ಅಂತ ಹೇಳ್ಬೋದು. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ರೀಸೆಂಟ್ ಪಾಸ್ಟ್ ಅಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಕರಿಯರ್ ಅಲ್ಲಿ ಸಮಥಿಂಗ್ ಏನೋ ನಡೆದಿದೆ, ಅದ್ ನೀವು ಲಾಸ್ ಅಲ್ಲಿ ಇದ್ದೀರಾ ಅನ್ನೋವಂಥದ್ದು. ನಿಮ್ಮ ಕರಿಯರ್ ಜಾಬ್ ಅಲ್ಲಿ ಏನೋ ಒಂದು ನಿಮ್ಗೆ ಮೇಜರ್ ಇಂಜುರೀಸ್ ಆಗಿದೆ. ಇಂಜುರೀಸ್ ಅಂತಂದ್ರೆ ಇಲ್ಲಿ ನಾನು ಕರಿಯರ್ ವೈಸ್ ಹೇಳ್ತಾ ಇರುವಂತದ್ದು. ಏನೋ ಲಾಸ್ ಆಗಿದೆ ನಿಮ್ಗೆ, ತುಂಬಾ ಲಾಸ್ ಆಗಿದೆ. ಅದನ್ನ ನೀವು ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಟೈಮ್ ಬೇಕಾಗುತ್ತೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಓಕೆ, ಆ ಲಾಸಸ್ ಅನ್ನ ಅನುಭವಿಸ್ತಾ ಇದ್ದೀರಾ ಆಲ್ರೆಡಿ ನೀವು. ಮೇಜರ್ ಆಗಿ ನಿಮ್ಗೆ ಈ ರೀತಿ ಏನೋ ಪ್ರಾಬ್ಲಮ್ ಆಗಿದೆ ಗ್ರೋತ್ ಅಲ್ಲಿ, ಗ್ರೋತೇ ಇಲ್ಲ ನಿಮ್ದು ಇದರಲ್ಲಿ ಕರಿಯರ್ ಅಲ್ಲಿ ಅನ್ನುವಂಥದ್ದು. ಬಟ್ ಅದರಿಂದ ನೀವು ಹೊರಗಡೆ ಬರ್ಬೇಕಂತಂದ್ರೆ ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗತ್ತೆ. ಇವಾಗ ಏನ್ ನಿಮ್ಗೆ ಹೊಸ ಅಪಾರ್ಚುನಿಟಿ, ಏನ್ ನೀವು ಬಿಸ್ನೆಸ್ ಇವಾಗ ಮಾಡ್ತಾ ಇದ್ದೀರಾ, ಪಾಸ್ಟ್ ಅಲ್ಲಿ ನಿಮ್ಗೆ ಏನೋ ಆಗಿದೆ, ರೀಸೆಂಟ್ ಪಾಸ್ಟ್ ಅಲ್ಲಿ ನಿಮ್ಗೆ ಆಗಿರುವಂತದ್ದು ಲಾಸ್ ಆಗಿದೆ, ಏನೋ ಆಗಿದೆ. ಬಟ್ ಅದಾದ್ಮೇಲೆ ಏನು ನೀವು ರೀಸ್ಟಾರ್ಟ್ ಅಪ್ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ಬಿಸ್ನೆಸ್ ಕರಿಯರ್ ಜಾಬ್ ಇರ್ಬೋದು, ಅದರಲ್ಲಿ ನಿಮ್ಗೆ ಒಂದು ಗ್ರೋತ್ ಬರ್ತಾ ಇದೆ, ಮುಂದೆ ಸಕ್ಸಸ್ ಸಿಗ್ತಾ ಇದೆ, ಅದರಲ್ಲಿ ರಿಸಲ್ಟ್ ಬರ್ತಾ ಇದೆ. ಯಾಕಂತಂದ್ರೆ ನೀವು ತುಂಬಾ ಎಫರ್ಟ್ ಹಾಕ್ತೀರಾ. ಲಾಸ್ ಆಗಿದೆ ಅಂತ ಹೇಳಿ ಅದನ್ನೇ ನೀವು ನೆಚ್ಕೊಂಡು ಕೂಡೋದಿಲ್ಲ. ನೀವೇನ್ ಮಾಡ್ತೀರಾ, ತುಂಬಾ ಎಫರ್ಟ್ ಹಾಕ್ತೀರಾ. ಸೊ ಅದರಿಂದ ಓವರ್ಕಮ್ ಮಾಡ್ಕೊಳ್ತೀರಾ. ಒಂದು ಸೆಲೆಬ್ರೇಷನ್ ಬರ್ತಾ ಇದೆ. ಈ ಒಂದು ಅಚೀವ್ಮೆಂಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ನಿಮ್ಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನಿಮ್ಮ ಮೇಲೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಣ್ಣದಾಗಿ ಏನಾದ್ರೂ ಒಂದು ಸೆಲೆಬ್ರೇಷನ್ ಮಾಡುವಂತದ್ದು, ಖುಷಿಯನ್ನ ನೀವು ಇನ್ನೊಬ್ರ ಜೊತೆಗೆ ಶೇರ್ ಮಾಡ್ಕೊಳ್ಳುವಂತದ್ದು ನನಗೆ ಅನಿಸ್ತಾ ಇದೆ. ಓಕೆ. ಹಾಗಾಗಿ ಚೆನ್ನಾಗಿದೆ, ಏನು ನನಗೆ ಇಲ್ಲಿ ತೊಂದರೆ ಅಂತ ಅನಿಸ್ತಾ ಇಲ್ಲ, ಚೆನ್ನಾಗಿದೆ. ಬರುವಂತ ದಿನಗಳಲ್ಲಿ ರೀಕವರ್ ಮಾಡ್ಕೊಳ್ತೀರಾ. ಓಕೆ, ಏನೇ ಆಗಿದ್ರು ಕೂಡ ಅದರಿಂದ ಹೊರಗಡೆ ಬರ್ತೀರಾ, ರೀಕವರ್ ಮಾಡ್ಕೊಳ್ತೀರಾ. ಮತ್ತೆ ಇನ್ನು ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದೆ, ನಿಮ್ಗೆ ಲಾಸ್ ಆಗಿದೆ ಅಂತ ಹೇಳಿ ನೀವು ನಿಮ್ಮ ಕರಿಯರ್ಗೆ ಪಾಸ್ ತಗೊಳ್ಳಿಕ್ಕೆ ಹೋಗ್ಬೇಡಿ. ಅದನ್ನ ಏನ್ ಮಾಡ್ಬೇಕು, ಅದರಿಂದ ನೀವು ಹೊರಗಡೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ, ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ. ನಿಮ್ಮ ಒಳಗಿರುವಂತ ನಿಮ್ಮ ಒಂದು ಏನು ನಾಲೆಜ್ ಇದೆ, ಆ ನಾಲೆಜ್ ಜೊತೆಗೆ ನಿಮ್ಮ ವರ್ಕಿಗೆ ಬೇಕಾಗಿರುವಂತ ಬೇರೆ ಬೇರೆ ಸ್ಕಿಲ್ಸ್ ಮೇಲೆ ನೀವು ವರ್ಕ್ ಮಾಡಿ, ಅದರಿಂದ ನೀವು ಖಂಡಿತ ಹೊರಗಡೆ ಬರಬಹುದು. ನಿಮ್ಮ ಸ್ಕಿಲ್ಸ್ ಡೆವಲಪ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಮತ್ತೆ ನೀವು ಮಾಡ್ತೀರಾ ಕೂಡ, ಯಾಕಂತಂದ್ರೆ ಸೆಲೆಬ್ರೇಷನ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಒಂದು ಗ್ರೀನ್ ಸಿಗ್ನಲ್ ಬರ್ತಾ ಇದೆ ಅಂತ ಹೇಳ್ಬಹುದು. ತುಂಬಾ ಚೆನ್ನಾಗಿರುವಂತ ಎನರ್ಜಿ ಬಂದಿದೆ. ಓಕೆ, ಏನೇ ಇದ್ರೂ ಕೂಡ ನೀವು ಸ್ಟಾಪ್ ಆಗೋದಿಲ್ಲ, ನೀವು ಅದರಿಂದ ಹೊರಗಡೆ ಬರ್ತೀರಾ ಅನ್ನುವಂಥದ್ದು. ಸೊ ಯೂನಿವರ್ಸ್ ಕೂಡ ಅದೇ ಹೇಳ್ತಾ ಇದೆ. ಓಕೆ, ಸ್ವಲ್ಪ ಸ್ಕಿಲ್ಸ್ ಮೇಲೆ ಗಮನ ಇರಲಿ. ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ಇಂದಾನು ನಾವು ನೋಡೋಣ. 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ. ತುಂಬಾ ಚೆನ್ನಾಗಿರುವಂತ ಎನರ್ಜಿ ನಾನು ಕಾಣ್ತಾ ಇದ್ದೀನಿ ಇಲ್ಲಿ. ತುಂಬಾ ತುಂಬಾ ಎನರ್ಜೆಟಿಕ್ ಆಗಿರುವಂತ ಎನರ್ಜಿ. ತುಂಬಾ ಒಂದು ಹ್ಯಾಪಿ ಮೂಡಲ್ಲಿ ಇರ್ತೀರಾ ಇಬ್ರು ಕೂಡ. ಮತ್ತೆ ನೀವು ಈಚೆಗೆ ನೀವು ಸ್ವಲ್ಪ ಏನಂತಂದ್ರೆ ಸೆಲ್ಫ್ ಲವ್ ಜಾಸ್ತಿ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು, ಸೆಲ್ಫ್ ಕೇರ್ ಮಾಡುವಂಥದ್ದು, ಸೆಲ್ಫ್ ಲವ್ ಮಾಡುವಂಥದ್ದು. ಕೆಲವೊಂದ್ ಸಾರಿ ನೀವು ಅದನ್ನ ಮಿಸ್ ಮಾಡ್ಕೊಳ್ತೀರಾ. ಓಕೆ, ಇಲ್ಲಂತಲ್ಲ. ಬಟ್ ಇಲ್ಲಿ ನಾನು ನೋಡ್ತಾ ಇರುವಂತದ್ದು ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ. ಇನ್ ಫ್ಯೂಚರ್ ಅಲ್ಲಿ ಕೂಡ ನಾನು ನೋಡ್ತಾ ಇರುವಂತದ್ದು, ಮೇ ಬಿ ನಿಮ್ಮ ರಿಲೇಶನ್ಶಿಪ್ಗೆ ಒಂದು ಗಟ್ಟಿತನ ಕೊಡುವಂತ ಟೈಮ್ ಬರಬಹುದು. ಒಂದು ಎಂಗೇಜ್ಮೆಂಟ್ ಆಗುವಂಥದ್ದು, ಒಂದು ಮ್ಯಾರೇಜ್ ಇರುವಂಥದ್ದು,
ಒಂದು ಹ್ಯಾಪಿ ರಿಲೇಷನ್, ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಸ್ಟೆಬಿಲಿಟಿ ಬರ್ತಾ ಇದೆ. ಮತ್ತೆ ಲಾಂಗ್ ಟೈಮಿಂದ ನಡೀತಾ ಇರುವಂಥ ರಿಲೇಶನ್ಶಿಪ್ಗೆ ನೀವು ಏನು ಮಾಡ್ತೀರಾ, ಒಂದು ಮ್ಯಾರೇಜ್ ಇರ್ಬೋದು ಅಥವಾ ಒಂದು ಎಂಗೇಜ್ಮೆಂಟ್ ಆಗುವಂಥದ್ದು ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. 1st to 10th ಮೇವರೆಗೂ ನಾನು ಹೇಳ್ತಾ ಇದ್ದೇನೆ. ಓಕೆ, ಇನ್ನು ಯೂನಿವರ್ಸ್ ಏನು ಹೇಳ್ತಾ ಇದೆ ಹಾಗಿದ್ರೆ, ಲೈಫಲ್ಲಿ ಸ್ವಲ್ಪ ಹ್ಯಾಪಿನೆಸ್ಸನ್ನು ತಗೊಂಡು ಬನ್ನಿ, ಕನ್ಫ್ಯೂಷನ್ಸ್ ಬೇಡ, ಇಲ್ಯೂಷನ್ಸ್ ಬೇಡ, ಅದರಿಂದ ಹೊರಗಡೆ ಬನ್ನಿ. ಇನ್ಸೆಕ್ಯೂರಿಟಿಯನ್ನು ತೆಗೆದುಹಾಕಿ, ಟ್ರಸ್ಟ್ ಇಟ್ಕೊಳ್ಳಿ. ಓಕೆ, ಟ್ರಸ್ಟ್ ಇಶ್ಯೂಸ್ ಏನು ಬೇಡ, ಟ್ರಸ್ಟನ್ನು ಇಟ್ಕೊಳ್ಳಿ. ಹೆದರಿಕೆ ಅನ್ನೋದನ್ನು ತೆಗೆದುಹಾಕಬೇಕು. ಸ್ವಲ್ಪ ಮೈಂಡನ್ನು ಪೀಸ್ಫುಲ್ ಮೈಂಡಾಗಿ ಇಟ್ಕೊಳ್ಳಿ. ಥರ್ಡ್ ಪಾರ್ಟಿ ಯಾವುದಾದ್ರೂ ಇತ್ತಂದರೆ ನನಗೆ ಅನಿಸ್ತಾ ಇದೆ ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸಸ್ ಅಂತ ಹೇಳಿ ಸ್ವಲ್ಪ ಬರ್ತಾ ಇದೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬೇರೆದವ್ರಿಗೆ ಎಂಟ್ರಿ ಆಗಲಿಕ್ಕೆ ಕೊಡಬೇಡಿ. ಇದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ನಿಮ್ಮ ಅವರ ನಡುವೆ. ಈ ಅಂಡರ್ಸ್ಟ್ಯಾಂಡಿಂಗನ್ನು ನಿಮ್ಮಲ್ಲೇ ಇಟ್ಕೊಳ್ಳಿ. ಬೇರೆ ಯಾರಿಗೂ ಕೂಡ ಇದರಲ್ಲಿ ಎಂಟ್ರಿ ಆಗೋದಕ್ಕೆ ಕೊಡೋಕೆ ಹೋಗಬೇಡಿ ಅನ್ನುವಂಥದ್ದು ಯೂನಿವರ್ಸ್ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸ್ವಲ್ಪ ಅದನ್ನು ನೋಡ್ಕೊಳ್ಳಿ. ಹಾಗೆ ಫುಲ್ ಆ್ಯಂಡ್ ಫೈನಲ್ ನಿಮಗೆ ಫೈನಲ್ ಆಗಿ ಆ ಒಂದು ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮ ಒಂದು ಎನರ್ಜಿ ಯಾವ ರೀತಿ ಇರುತ್ತೆ, ನಿಮ್ಮ ಈ ಸ್ಯಾಡ್ನೆಸ್ಸಿಂದ ನಿಮ್ಮ ಎನರ್ಜಿ ಎಲ್ಲಿಗೆ ಹೋಗಿ ರೀಚ್ ಆಗುತ್ತೆ ಅನ್ನೋದಂತ ನೋಡೋಣ. ಓಕೆ, ಓಕೆ, ತುಂಬ ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ, ಫಸ್ಟ್ ನಿಮಗೆ ಬಂದಿರುವಂಥ ಸ್ಯಾಡ್ನೆಸ್ ಬರ್ತಾ ಇದೆ. ಅಂದರೆ ಇಲ್ಲಿಂದ ನಿಮ್ಮ ಒಂದು ಜರ್ನಿ ಸ್ಟಾರ್ಟಪ್ ಆಗುತ್ತೆ. ಈ ವೀಕಲ್ಲಿ ಎಂಡ್ ಆಗೋದು ಎಲ್ಲಿ ಆಗ್ತಾ ಇದೆ, ಒಂದು ಪ್ರಶಾಂತತೆ ಭಾವವನ್ನು ನೀವು ಹೊಂದ್ತೀರಾ ಬರುವಂಥ ದಿನಗಳಲ್ಲಿ. ಓಕೆ, ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಇಂಟರ್ನಲಿ ಇನ್ನರ್ ಪೀಸ್ ಏನಿರುತ್ತೆ, ಆಂತರಿಕವಾಗಿ ಏನಿರುತ್ತೆ ಮನುಷ್ಯನಿಗೆ, ಆ ಒಂದು ಪೀಸನ್ನು ನೀವು ಕಂಡ್ಕೊಳ್ತೀರಾ. ಹೊರಗಿನ ಜಗತ್ತಲ್ಲಿ ತುಂಬಾನೇ ಸವಾಲುಗಳಿರುತ್ತೆ, ತುಂಬಾನೇ ಚಾಲೆಂಜಸ್ ಬರ್ತಾ ಇರುತ್ತೆ. ಬಟ್ ಯಾವಾಗ ನೀವು ಈ ಒಂದು ಡೀಪ್ ಆಗಿ ಥಿಂಕಿಗೆ ಹೋಗ್ತೀರಾ, ಫಸ್ಟೇ ನಿಮಗೆ ಹೇಳಿದೆ ನಾನು, ನಿಮ್ಮ ಒಳಗಡೆ ಏನು ನಡೀತಾ ಇದೆ ಅದಕ್ಕೆ ನೀವು ಹೊರಗಡೆ ಕ್ವಶನ್ ಮಾಡಿದ್ರೆ ಆಗೋದಿಲ್ಲ. ಆನ್ಸರ್ ನಿಮ್ಮ ಒಳಗಡೆನೇ ಇರುತ್ತೆ. ಅದನ್ನ ನೀವು ಏನು ಮಾಡಬೇಕು, ತಿಳ್ಕೊಬೇಕು ಅಂತ ಹೇಳಿ. ಆ ಏನು ಪ್ರೆಷರ್ ಇದೆ, ನಿಮ್ಗೆ ಏನು ಪ್ರೆಷರ್ ಇದೆ ಅದರಿಂದ ನೀವು ರಿಲೀಸ್ ಆಗ್ತಾ ಇದ್ದೀರಾ. ಒಂದು ನಿಮಗೆ ದಾರಿ ಸಿಗ್ತಾ ಇದೆ, ನಿಮಗೆ ಸೊಲ್ಯೂಷನ್ ಸಿಗ್ತಾ ಇದೆ. ಆ ಒಂದು ಏನು ಪ್ರಶಾಂತತೆ ಇದೆ, ಆ ಒಂದು ಭಾವನೆಗಳೇನಿದೆ, ಹೊರಗಡೆ ಜಗತ್ತಿಗೆ ಕನೆಕ್ಟ್ ಆಗೋದಕ್ಕಿಂತ ಇಂಟರ್ನಲ್ಲಿ ನೀವೇನು ಕನೆಕ್ಟ್ ಆಗ್ತೀರಾ, ಡೆಫಿನೆಟ್ ಆಗಿ ಅದು ನಿಮಗೆ ಇದರಿಂದ ಓವರ್ಕಮ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಮತ್ತು ನೀವು ಮಾಡ್ತಾ ಇದ್ದೀರಾ ಕೂಡ. ಓಕೆ, ಸ್ಯಾಡ್ನೆಸ್ ಇಂದ ನೀವೇನು ಮಾಡ್ತಾ ಇದ್ದೀರಾ, ಈ ಒಂದು ಭಾವನೆಯಿಂದ ಇಲ್ಲಿಗೆ ರೀಚ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು. ಓಕೆ, ತುಂಬ ಪಾಸಿಟಿವ್ ಆಗಿರುವಂಥ ಎನರ್ಜಿ ನನಗೆ ಕಾಣ್ತಾ ಇರೋವಂಥದ್ದು. ಓಕೆ, ಸೊ ನೀವು ಕೂಡ ಕ್ಲೇಮ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳಿ. ಯಾಕಂತಂದರೆ ನಮ್ಮ ಇಡೀ ಜೀವನ ನಡೀತಾ ಇರೋದೇ ಒಂದು ಗ್ರ್ಯಾಟಿಟ್ಯೂಡ್ ಮೇಲೆ. ನಾವೇನು ಮಾಡ್ತೀವಿ, ನಮಗೆ ಯಾವುದು ಇಲ್ಲ ನಮ್ಮ ಲೈಫಲ್ಲಿ, ಅದಕ್ಕಾಗಿ ನಾವೇನು ಮಾಡ್ತಾ ಇರ್ತೀವಿ, ಒದ್ದಾಡ್ತಾ ಇರ್ತೀವಿ. ನನ್ನ ಹತ್ರ ಅದಿಲ್ಲ, ಇದಿಲ್ಲ, ನನಗೆ ಇಷ್ಟು ಕೊರತೆ ಇದೆ, ಈ ರೀತಿ ಇದೆ ಅಂತ ಹೇಳಿ. ಬಟ್ ನಮ್ಮಲ್ಲಿ ಕೊರತೆಗಳನ್ನು ತೆಗೆದು ಹಾಕಿದರೆ ಎಷ್ಟು ಪಾಸಿಟಿವ್ ಇರುತ್ತೆ ನಮ್ಮ ಹತ್ರ ಅಂತಂದರೆ, ಏನೆಲ್ಲ ಇರುತ್ತೆ. ಓಕೆ, ಅದ್ರ ಬಗ್ಗೆ ನಾವು ಏನೂ ಇರೋದಿಲ್ಲ, ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳೋದಿಲ್ಲ ದೇವರಿಗೆ. ಸೊ ಇಲ್ಲಿ ಯೂನಿವರ್ಸ್ ಕೂಡ ಅದೇ ಹೇಳ್ತಾ ಇರುವಂಥದ್ದು, ಗ್ರ್ಯಾಟಿಟ್ಯೂಡನ್ನ ಸಲ್ಲಿಸಿ. ನಿಮ್ಮ ಹತ್ರ ಏನಿದೆ ಅದಕ್ಕೆ ಇರದೇ ಇರೋದ್ರ ಬಗ್ಗೆ ಕೊರಗಲಿಕ್ಕೆ ಹೋಗಬೇಡಿ. ಇರದೇ ಇರೋದನ್ನ ಹೊರಗಡೆ ಜಗತ್ತಲ್ಲಿ ಹುಡುಕಿದ್ರೆ ನಿಮಗೆ ಸಿಗೋದಿಲ್ಲ. ಎಲ್ಲ ಇರೋದು ನಮ್ಮ ಮನಸ್ಸಿನಲ್ಲಿನೇ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಸೊ ರೀಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಎಷ್ಟು ರೆಸೊನೇಟ್ ಆಯಿತು ಕೂಡ ಅಂತ ತಿಳಿಸಿ. ಹಾಗೆ ರೀಡಿಂಗಿಗೆ ಒಂದು ಲೈಕ್ ಕೊಡಿ. ಇಷ್ಟ ಆಗಿತ್ತು ಅಂತಂದರೆ ಶೇರ್ ಮಾಡಿ, ನಿಮ್ಮ ಯಾರೋ ಒಂದು ಫ್ರೆಂಡ್ಸ್ ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ ಅವ್ರಿಗೆ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.